ಹಲೋ ಎವ್ರಿವನ್, ವೆಲ್ಕಮ್ ಟು ಗೌಡ್ರ ಕಿಚನ್ ದರ್ಬಾರ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಸಿಹಿ ಪೊಂಗಲ್ನ ಮಾಡೋದು ಈ ಸಂಕ್ರಾಂತಿ ಹಬ್ಬಕ್ಕೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ಸಿಹಿ ಪೊಂಗಲ್ ಮಾಡೋದಕ್ಕೆ ಬೆಲ್ಲ, ಏಲಕ್ಕಿ, ಲವಂಗ, ಒಣಕೊಬ್ಬರಿ ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಮನೇಲಿ ಕುಂಬಳದ ಬೀಜಗಳಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋದು 1 ಕಪ್ ಅಕ್ಕಿ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಕೂಡ ನಾವು ಹೆಸ್ರುಬೇಳೆನ ತೊಗೋಬೇಕಾಗತ್ತೆ. ಹೆಸ್ರುಬೇಳೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ನಡೆಯುತ್ತೆ. ಹೆಸ್ರುಬೇಳೆ ಮತ್ತು ಇದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕಾಗತ್ತೆ, ಹಾಗಾಗಿ ತುಪ್ಪನ ನೀವು ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ನಂತರದಲ್ಲಿ ನೀವು ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾವು ಆಗಲೇ ತೆಗೆದಿಟ್ಕೊಂಡ 1 ಕಪ್ ಅಕ್ಕಿ ಮತ್ತು ಅದೇ ಪ್ರಮಾಣದಲ್ಲಿ ಏನು ನಾವು ಬೇಳೆ ತೊಗೊಂಡಿದ್ವಿ ಹೆಸರು ಬೇಳೆ, ಅದನ್ನು ಹಾಕಬೇಕಾಗತ್ತೆ. ಇದನ್ನು ಹಾಕಿದ ನಂತರ ನೀವು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹತ್ತತ್ರ 2 ಸಲನಾದರೂ ನೀವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾನು ಕೂಡ ಇಲ್ಲಿ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆನ. ಒಂದು ಸಲ ವಾಶ್ ಮಾಡಿ ಆಯಿತು, ಮತ್ತು ಇನ್ನೊಂದು ಸಲ ಕೂಡ ನಾನು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊತಿದ್ದೀನಿ. ಯಾಕೆ ಅಂತಂದರೆ ಯಾವುದೇ ರೀತಿ ಕಸಗಳು ಏನಾದರೂ ಇದ್ದರೂ ಕೂಡ ಚೆನ್ನಾಗಿ ಕ್ಲೀನ್ ಆಗಲಿ ಅನ್ನೋದಕ್ಕೋಸ್ಕರ ನಾನು 2 ಸಲ ಇದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ನೀವು ಕೂಡ ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಆದಮೇಲೆ ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಾದ್ಮೇಲೆ ಇದನ್ನು ನೀವು 30 to 1 hour ನೀವು ನೆನೆಸ್ಬೇಕಾಗತ್ತೆ. ಅಕ್ಕಿನ ಚೆನ್ನಾಗಿ ನೆನೆಬೇಕು, ಅಕ್ಕಿ ಮತ್ತು ಬೇಳೆ. ನಂತರದಲ್ಲಿ ಒಂದು ಕುಕ್ಕರ್ ತಗೊಂಡು ಈ ಕುಕ್ಕರಿಗೆ ನೀವು ಆವಾಗಲೇ ಏನು 30 minutes ನೆನೆ ಹಾಕಿದ್ವಿ ಆ ಎಲ್ಲನೂ ಕೂಡ ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಹಾಕಿ ನೀವು ಇದನ್ನು ಸ್ವಲ್ಪ ಜಾಸ್ತಿನೇ ವಿಷಲ್ ಹೊಡಿಸ್ಬೇಕಾಗತ್ತೆ. ಯಾಕಂದರೆ ಎಲ್ಲ ಚೆನ್ನಾಗಿ ಕುಕ್ಕಾಗಿರಬೇಕು, ಚೆನ್ನಾಗಿ ಬೆಂದಿರಬೇಕಾಗತ್ತೆ. ಹಾಗಾಗಿ ನೀವು 3 to 4 ವಿಷಲ್ ಹೊಡಿಸಿ. ಸೊ ಆವಾಗ ಬೇಳೆ ಮತ್ತು ಅಕ್ಕಿ ಏನಿರುತ್ತೆ ಅದು ಚೆನ್ನಾಗಿ ಕುಕ್ಕಾಗುತ್ತೆ. ನೀರನ್ನು ಕೂಡ ಇದು ಮುಳುಗೋಷ್ಟು ನೀರು ಹಾಕಿ, ತುಂಬ ಜಾಸ್ತಿಯಾಗೂ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಆಮೇಲೆ ನಾವು ನೀರು ಹಾಕಬೇಕಾಗತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ವಿಷಲ್ನ ಬಸ್ಕೋಬೇಕಾಗತ್ತೆ. ವಿಷಲ್ ಬರೋ ಟೈಮಲ್ಲಿ ಆದಷ್ಟು ಈ ಮೇಲೆಲ್ಲ ಚೆಲ್ಲೋಗುತ್ತೆ. ಅದು ಬರಬಾರ್ದು ಅಂತಂದರೆ ನಾನು ಮುಂದೆ ನಿಮಗೊಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ನೆಕ್ಸ್ಟು ನಾವಾಗಲೇ ಏನು ಬೆಲ್ಲ ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ಸ್ವಲ್ಪ ಕುಟ್ಟಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕಬೇಕಾಗತ್ತೆ. ಯಾಕಂತಂದರೆ ಉಂಡೆ ಬೆಲ್ಲನ ಹಂಗೆ ಹಾಕಿದ್ರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಈ ಥರ ಸ್ವಲ್ಪ ಕೆಚ್ಚಿಬಿಟ್ಟು ಅದನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡಬೇಕಾಗತ್ತೆ. ನೀರು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ, ಯಾಕೆಂದರೆ ಇದನ್ನೇನು ಪಾಕ ಮಾಡ್ಕೋಬೇಕು ಅಂತಂದು ಏನಿಲ್ಲ. ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಡೆಯುತ್ತೆ. ನೆಕ್ಸ್ಟ್ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾವು ಇದನ್ನು ಕರೆಸ್ಕೋಬೇಕಾಗತ್ತೆ. ಇದೇನು ಜಾಸ್ತಿ ಪಾಕ ಬರಬೇಕು ಅನ್ನೋ ನೆಸೆಸಿಟಿ ಏನಿರೋದಿಲ್ಲ. ಇದು ಚೆನ್ನಾಗಿ ಕುದ್ರೆ ಸಾಕು, ಬೆಲ್ಲ ಎಲ್ಲ ಕರಗಿ ಕುದಿಬೇಕಾಗತ್ತೆ. ಅಲ್ಲಿವರೆಗೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಕೂಡ ಅದೇ ಥರ ಟ್ರೈ ಮಾಡಿ. ತುಂಬ ಏನು ಪಾಕ ಬರ್ಸ್ಕೊಳ್ಳೋ ನೆಸೆಸಿಟಿ ಏನಿರೋದಿಲ್ಲ. ಈಗ ನೋಡ್ತಿರ್ಬೋದಲ್ವ, ಈಗ ಇದು ಚೆನ್ನಾಗಿ ಕುದೀತಿದೆ, ಆದರೆ ಇದು ಇನ್ನೂ ಕರಗಿಲ್ಲ, ಬೆಲ್ಲಗಳೆಲ್ಲ ಹಾಗೇ ಇರುತ್ತೆ. ಮಿಡಲಲ್ಲಿ ಒಂದು ಸಲ ನೀವು ತಿರುವು ಹಾಕಬೇಕಾಗತ್ತೆ, ಯಾಕಂದರೆ ಬೆಲ್ಲ ಎಲ್ಲ ತಳದಲ್ಲಿ ಕೂತಿರುತ್ತೆ, ಅದೆಲ್ಲ ಚೆನ್ನಾಗಿ ಕರಗಬೇಕು. ಹಾಗಾಗಿ ಒಂದು ಸಲ ನೀವು ಕೂಡ ಈ ಥರ ತಿರ್ಸ್ಕೊಳ್ಳಿ. ತಿರುಗಿಸಿ ಆದಮೇಲೆ ಇದು ಚೆನ್ನಾಗಿ ಕುದಿ ಬರುತ್ತೆ, ಅಂದರೆ ಬೆಲ್ಲ ಎಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿದ್ದ ಈ ಬೇಳೆ ಮತ್ತು ಅನ್ನ ಏನಿದೆ ಇದನ್ನು ಸ್ವಲ್ಪ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ವಲ್ಪ ಮೆತ್ತಗೆ ಮೊಸರನ್ನ ಯಾವ ರೀತಿ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಆ ಥರ ಮಾಡಬೇಕಾಗತ್ತೆ. ಈಗ ನೋಡ್ತಿರ್ಬೋದು ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಈ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಏನಿದನ್ನೇನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಗ್ಯಾಸ್ ಆಫ್ ಮಾಡಿಕೊಂಡು, ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತೆ, ಹಾಗಾಗಿ ತಣ್ಣಗಾಗೋದಕ್ಕೆ ಬಿಡಿ.
ತಣ್ಣಗಾಗಿದ್ಮೇಲೆ ಯಾರೂ ಕೂಡ ಅನ್ಯತಾ ಭಾವಿಸ್ಬೇಡಿ. ಯಾಕೆಂದರೆ ನಮ್ಮ ಇಂಡಿಯನ್ಸ್ ಗೊತ್ತಲ್ವ, ನಾನ್ ಸ್ಟಿಕ್ಕಿಗೆ ಸ್ಟೀಲ್ ಸ್ಪೂನ್ ಯೂಸ್ ಮಾಡಬಾರ್ದು. ಆದರೂ ಅದು ಸ್ಟೀಲ್ ಸ್ಪೂನ್ ಯೂಸ್ ಮಾಡೋದ್ರಿಂದ ಹಂಗಾಗಿದೆ. ಯಾರು ಕೂಡ ತಪ್ಪು ತಿಳ್ಕೊಂಬಿಡಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಟು ಇದಕ್ಕೆ ನೀವು ತುಪ್ಪನ ಹಾಕಬೇಕಾಗತ್ತೆ. ಸ್ಪೂನಲ್ಲಿ ಟ್ರೈ ಮಾಡಿದೆ, ಆಗಲಿಲ್ಲ, ಅದಕ್ಕೋಸ್ಕರ ಅದರಲ್ಲೇ ಹಾಕ್ತಿದ್ದೀನಿ. ನೀವು ಕೂಡ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಬೇಕು. ನಾನು ಮೊದಲೇ ಹೇಳಿದ್ನಲ್ವ, ಬೆಲ್ಲದನ್ನಕ್ಕೆ ತುಪ್ಪನೇ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪನ ಜಾಸ್ತಿ ಹಾಕಿ ನಂತರದಲ್ಲಿ ನೀವು ಇದಕ್ಕೆ ಆವಾಗಲೇ ಏನು ತೆಗೆದಿಟ್ಕೊಂಡಿದ್ವಿ ಲವಂಗ ಮತ್ತು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕಿ, ತುಪ್ಪ ಜಾಸ್ತಿ ಬಿಸಿ ಆದಾಗ ಹಾಕೋದಕ್ಕೆ ಹೋಗಬೇಡಿ. ಮೀಡಿಯಮ್ ಆಗಿ ಇರುತ್ತಲ್ಲ ಆ ಟೈಮಲ್ಲೇ ಹಾಕಿ. ಯಾಕೆ ಅಂತಂದರೆ ತುಂಬ ಬಿಸಿ ಆದಾಗ ಹಾಕಿದ್ರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ತೆಗೆದಿಟ್ಕೊಳ್ಳಿ. ಅದರ ನಂತರದಲ್ಲಿ ಈ ತುಪ್ಪ ಏನಿತ್ತು ಆ ತುಪ್ಪಕ್ಕೇ ಆವಾಗಲೇ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಆ ಅನ್ನ ಮತ್ತು ಬೇಳೆನ ಇದಕ್ಕೆ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತಂತೇಳಿದ್ರೆ ಆ ತುಪ್ಪದ್ದು ಫ್ಲೇವರೆಲ್ಲ ಏನಿರುತ್ತೆ ಆ ರೈಸಿಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ನೀವು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಆವಾಗಲೇ ಏನು ಬೆಲ್ಲನ ಕರಗಿಸಿಟ್ಕೊಂಡಿದ್ವಿ ಆ ಬೆಲ್ಲನ ನಾವು ಇವಾಗ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ನೀವೇ ನೋಡಿ ಅದು ಯಾವ ರೀತಿ ಬೆಲ್ಲದಲ್ಲಿರೋ ಕಸಗಳೆಲ್ಲ ಏನಿರುತ್ತೆ, ಕಸ ಕಡ್ಡಿ ಏನಿರುತ್ತೆ ಅದೆಲ್ಲ ಕೂಡ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನೀವು ಕೂಡ ಈಗ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಡಸ್ಟ್ ಇದೆ ಅಂತ. ಇದನ್ನು ಡೈರೆಕ್ಟಾಗಿ ಹಂಗೆ ಹಾಕೋದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನೀವು ಕೂಡ ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡಿಕೊಂಡು ಒಂದ್ಸಲ ಫಿಲ್ಟರ್ ಆದಮೇಲೆ ಏನಿರುತ್ತೆ ಆ ಬೆಲ್ಲದ ನೀರು ಅದನ್ನು ನೀವು ಡೈರೆಕ್ಟಾಗಿ ಇವಾಗ ನಾವು ಆವಾಗಲೇ ಏನು ಫ್ರೈ ಮಾಡ್ಕೊಂಡ್ವಿ ಅದಕ್ಕೆ ನೀವು ಹಾಕಬೇಕಾಗತ್ತೆ. ಈ ಎಲ್ಲ ಪಾಕನೂ ಕೂಡ ಅಂದರೆ ಏನು ಬೆಲ್ಲದ್ದು ಪಾಕ ಇದೆ ಅದನ್ನೆಲ್ಲನೂ ಕೂಡ ನೀವು ಹಾಕಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕಂಪ್ಲೀಟಾಗಿ ಇದು ಬೆಲ್ಲ ಮತ್ತು ಅಕ್ಕಿ ಬೇಳೆ ಏನಿದೆ ಇದು ಎಲ್ಲ ಕೂಡ ಕಂಪ್ಲೀಟಾಗಿ ಈ ಥರ ಹೊಂದ್ಕೊಬೇಕು. ನೋಡ್ತಿರ್ಬೋದಲ್ವ ಈಗ ಯಾವ ರೀತಿ ಎಲ್ಲ ಮಿಕ್ಸ್ ಆಗಿದೆ ಅಂತ. ಈ ಮಿಕ್ಸ್ ಚೆನ್ನಾಗಿ ಆದಮೇಲೆ ನೀವು 1 ನಿಮಿಷ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. 1 ನಿಮಿಷ ಅಥವಾ 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಕುಕ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀವು ಹಾಲು ಹಾಕಬೇಕಾಗತ್ತೆ. ಜಾಸ್ತಿ ಅಲ್ಲ, ಸ್ವಲ್ಪ. ಇದು ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಈ ಥರ ಹಾಕೋದ್ರಿಂದ. ಅದಕ್ಕೋಸ್ಕರ ನೀವು ಕೂಡ ಸ್ವಲ್ಪ ಹಾಲು ಹಾಕಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಮಗಿಷ್ಟ ಆಗುತ್ತೆ ಹಾಲು ಹಾಕಿದರೆ ಬೆಲ್ಲದನಿಗೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಬೆಲ್ಲದನಿಗೆ ಇವಾಗ ನಾನು ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಇದನ್ನು ಹಾಕೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಕರ್ಪೂರ. ಒಂದು ಸ್ವಲ್ಪ ಕರ್ಪೂರನ ಇದಕ್ಕೆ ಹಾಕಿ, ಮತ್ತು ಇದು ಕೂಡ ಏನು ಕಲ್ಲು ಸಕ್ಕರೆ ಏನಿದೆ ಇದನ್ನು ಕೂಡ ಸ್ವಲ್ಪ ಹಾಕಿ, ಇದನ್ನ ಎರಡನ್ನೂ ಹಾಕೋದ್ರಿಂದ ನೀವು ದೇವಸ್ಥಾನದಲ್ಲಿ ಬೆಲ್ಲದನ್ನ ತಿಂದಿದ್ರೆ ಗೊತ್ತಿರುತ್ತೆ ಆ ಪರಿಮಳ ಏನಿರುತ್ತೆ ಅದು ಈ ಬೆಲ್ಲದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ, ಈ ಟಿಪ್ಸ್ನ ಫಾಲೋ ಮಾಡಿ. ಇದಿಲ್ಲ ಅಂದರೂ ನಡೆಯುತ್ತೆ, ಆದರೆ ಇದನ್ನು ಹಾಕೋದ್ರಿಂದ ನೀವು ಅಥೆಂಟಿಕ್ ಏನು ಪೊಂಗಲ್ನ ಟೇಸ್ಟ್ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಅದನ್ನು ನಾವು ಟೇಸ್ಟ್ ಮಾಡ್ಬೋದು. ನೆಕ್ಸ್ಟು ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಇದಕ್ಕೆ ಒಣಕೊಬ್ಬರಿ ತುರಿ, ಸ್ವಲ್ಪ ಒಣಕೊಬ್ಬರಿ ತುರಿನ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಣಕೊಬ್ಬರಿನ ಜಾಸ್ತಿ ಹಾಕ್ತಿದ್ದೀನಿ. ಆಮೇಲೆ ನಾವು ಫ್ರೈ ಇಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನೀವು ನೋಡ್ತಿದ್ದೀರಾ ಅಲ್ವಾ, ನಮ್ಮ ಪೊಂಗಲ್, ಸಿಹಿ ಪೊಂಗಲ್, ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಪೊಂಗಲ್ ರೆಡಿಯಾಗಿರುತ್ತೆ. ನೀವು ಕೂಡ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಮನೆಯಲ್ಲಿ ಪೊಂಗಲ್ ಮಾಡಿ. ಟಿಪ್ಸ್ ಹೇಳ್ತೀನಿ ಅಂದೆ, ಖಂಡಿತ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ ಅದನ್ನು. ನೀವು ನೋಡ್ತಿರ್ಬೋದಲ್ವಾ ನಮ್ಮ ಪೊಂಗಲ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಿಹಿ ಪೊಂಗಲ್ ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಟಿಪ್ಸ್ ಟೈಮ್. ಕುಕ್ಕರ್ದು ವಿಷಲ್ ಏನಿರುತ್ತೆ ಆ ಕುಕ್ಕರ್ ವಿಷಲ್ನ ತೆಗೆದು ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ, ಟಿಶ್ಯೂ ಪೇಪರ್ನ ಹಾಕಿ ಆದಮೇಲೆ ನೀವು ವಿಷಲ್ನ ಹಾಕಿ
ಆಮೇಲೆ ಗ್ಯಾಸ್ ಮೇಲೆ ಇಡಿ. ಅದು ನೀರೇನಿರುತ್ತೆ ಅದು ಆಚೆ ಬಂದರೂ ಕೂಡ ಆ ಟಿಶ್ಯೂ ಪೇಪರ್ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ, ಕುಕ್ಕರ್ ಕೂಡ ಗಲೀಜಾಗಲ್ಲ. ಇದೇ ಥರ ಟಿಪ್ಸು ಮತ್ತು ಕುಕ್ಕಿಂಗ್ಗಳನ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.